ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ. ಭಗವಾನ್ ಶ್ರೀಕೃಷ್ಣ ಸಂದೇಶಗಳು. ಮೊದಲನೇದಾಗಿ, ಮನಸ್ಸನ್ನು ಜಾರಲು ಬಿಡಬೇಡ. ಎಲ್ಲ ಸಂಕಲ್ಪವನ್ನು ತ್ಯಾಗ ಮಾಡಿ ಭಗವಂತ ಒದಗಿಸಿಕೊಟ್ಟಿದ್ದನ್ನು ಭಗವದ ಪ್ರಸಾದವೆಂದು ಸ್ವೀಕರಿಸು. ಸಂತೋಷವಾಗಿ ಅದನ್ನು ಭೋಗಿಸು, ಅನುಭವಿಸು. ಇಲ್ಲದ್ದನ್ನು ಬೇಕು ಎಂದು ಬಯಸಿ ಕೊರಗಬೇಡ. ಇನ್ನು ಎರಡನೇದಾಗಿ, ನಾವೆಲ್ಲರೂ ಕೂಡ ಭಗವಂತ ಸೃಷ್ಟಿ ಮಾಡಿದ ಗೊಂಬೆಗಳು. ಆತ ಸೂತ್ರಧಾರ. ನಮ್ಮ ಕ್ರಿಯೆ ಆ ಸೂತ್ರಧಾರನ ನಿಯಮಕ್ಕೆ ಬದ್ಧ. ಇನ್ನು 3, ಯಾರನ್ನಾದರೂ ಟೀಕೆ ಮಾಡಲು ನಾವು ಅರ್ಹರಲ್ಲ. ಏಕೆಂದರೆ ನಮಗೆ ಅಂತರಂಗ ದರ್ಶನವಿಲ್ಲ. ನಾವು ಮಾತನಾಡುವುದು ಕೇವಲ ಹೊರನೋಟದಿಂದ. ಒಳಗೆ ಯಾರು ಏನು ಎಂದು ನೋಡುವ ಶಕ್ತಿ ನಮಗಿಲ್ಲ. ಇನ್ನು 4, ರಾಗದ್ವೇಷಾದಿಗಳು ನಮ್ಮ ಪರಮಶತ್ರುಗಳು. ನಾವು ನಮ್ಮ ಜೀವನದ ಸರ್ವ ಸಮಸ್ಯೆಗಳಿಗೆ ಕಾರಣವಾದ ಒಲವು, ಆಸೆ, ರಾಗ, ಅಂಜಿಕೆ, ಭಯ ಮತ್ತು ಕೋಪ, ಸಿಟ್ಟು. ಕೋಪವನ್ನು ತೊರೆದು ಏನು ಇದೆಯೋ ಅದರಲ್ಲಿ ಸಂತೋಷ ಪಡುವುದನ್ನು ಮತ್ತು ಏನು ಬಂತೋ ಅದನ್ನು ಸಂತೋಷದಿಂದ ಸ್ವೀಕರಿಸುವ ಮನೋವೃತ್ತಿಯನ್ನು ಬಳಸಿಕೊಂಡು ಮನ್ಮಯರಾಗಬೇಕು. ಇನ್ನು 5, ನಿನಗೆ ಏನು ಬೇಕು ಎನ್ನುವುದು ಭಗವಂತನಿಗೆ ಗೊತ್ತಿದೆ. ಅದನ್ನು ಭಗವಂತನಿಗೆ ಬಿಡು. ಕೇವಲ ಭಗವತ್ ಪ್ರೀತಿಗಾಗಿ, ಮೋಕ್ಷ ಸಾಧನೆಗಾಗಿ ಕರ್ಮ ಮಾಡು. ಇನ್ನು 6, ನನಗಾಗಿ ನೀನು ಏನನ್ನು ಮಾಡುವುದು ಬೇಡ. ಆದರೆ ನಿನಗೋಸ್ಕರ ಏನು ಮಾಡುತ್ತೀಯೋ ಅದನ್ನು ನನಗೆ ಅರ್ಪಿಸು. ಇನ್ನು 7, ಮನಸ್ಸಿನಲ್ಲಿ ಭಕ್ತಿ ತುಂಬಿ ತುಳಸಿ ಪತ್ರೆಯನ್ನು, ಹೂವನ್ನು ಅರ್ಪಿಸಿದರೆ ಅದನ್ನು ಭಗವಂತ ಪ್ರೀತಿಯಿಂದ ಸ್ವೀಕರಿಸುತ್ತಾನೆ. ಇಲ್ಲಿ ಬಂಗಾರದ ಪೀಠವಾಗಲಿ, ಬೆಳ್ಳಿಯ ಹರಿವಾಣವಾಗಲಿ, ಪಂಚಪಾತ್ರೆಯಾಗಲಿ ಏನು ಬೇಡ. ಮನೆಯಲ್ಲಿ, ಮನೆ ತೋಟದಲ್ಲಿ ಏನಿದೆ ಅದನ್ನೇ ಅರ್ಪಿಸು. ಇನ್ನು 8ನೇದಾಗಿ, ಮನೆಯಲ್ಲಿ ಹಾಲಿಲ್ಲದಿದ್ದರೆ 1 ಲೋಟ ನೀರನ್ನು ಭಕ್ತಿಯಿಂದ ಅರ್ಪಿಸು. ಆದರೆ ಅದರ ಹಿಂದೆ ಭಾವ ಶುದ್ಧಿ ಇರಲಿ ಅಷ್ಟೇ. ಭಗವಂತ ಬಯಸುವುದು ನಮ್ಮ ಅಂತರಂಗದ ಪ್ರೀತಿಯನ್ನು ಮತ್ತು ಹೃದಯವಂತಿಕೆಯನ್ನು ಹೊರತು ಹೊರಗಿನ ವೈಭವವನ್ನಲ್ಲ. ಇನ್ನು 9ನೇದಾಗಿ, ನಮಗೆ ಬುದ್ಧಿ, ಜ್ಞಾನ, ಅಸಮೋಹ, ಕ್ಷಮ, ಸತ್ಯಂ, ಧಮಂ, ಶಮಂ ಎಲ್ಲವನ್ನು ಕೊಡುವವನು ಆ ಭಗವಂತ. ಇನ್ನು 10, ತಿಳಿದವರು ನಾನು ಎಲ್ಲದರ ಕಾರಣ, ನನ್ನಿಂದಲೇ ಎಲ್ಲವೂ ನಡೆಯುತ್ತಿದೆ ಎಂದರಿತು ಭಕ್ತಿಯಿಂದ ನನ್ನನ್ನು ಸೇವಿಸುತ್ತಾರೆ. ಇನ್ನು 11ನೇದು, ಬಡತನವಾಗಲಿ ಸಿರಿತನವಾಗಲಿ, ನಾವು ಹುಟ್ಟುವ ಮನೆಯಲ್ಲಾಗಲಿ ಯಾವುದೂ ನಮ್ಮ ಕೈಯಲ್ಲಿಲ್ಲ. ಎಲ್ಲವೂ ಈಶ್ವರನ ಚಿತ್ತ. ಇದನ್ನು ತಿಳಿದು ಬದುಕುವುದು ಯಥಚಿತ್ತಾತ್ಮನ ಗುರುತು. ಸ್ವಭಾವ ಮತ್ತು ಪ್ರಭಾವದ ಸಮ್ಮಿಶ್ರಣ ಈ ಬದುಕು. ಇನ್ನು 12, ನಿನ್ನ ಜೀವನದಲ್ಲಿ ಹೀಗೆ ಆಗಬೇಕು, ಹೀಗೆ ಮಾಡಬೇಕು, ಅದರಿಂದ ಇಂಥದ್ದು ನನಗೆ
ಸಿಗಬೇಕು ಅನ್ನುವ ಬಯಕೆ ಆಸೆಗಳನ್ನು ಬಿಟ್ಟು ನಿರಾಳವಾಗಿ ಕರ್ತವ್ಯ ಮಾಡು. ಭಗವಂತ ಏನು ಕೊಟ್ಟ ಅದನ್ನು ಪ್ರಸಾದವಾಗಿ ಸ್ವೀಕರಿಸು. ಏನು ಬಂತು ಅದರಲ್ಲಿ ತೃಪ್ತಿ ಪಡೆಯುವುದನ್ನು ಕಲಿ. ಇಲ್ಲವಲ್ಲ ಎಂದು ಸಂಕಟ ಪಡಬೇಡ. ಇದು ಕಾಮ ಸಂಕಲ್ಪ ವರ್ಜ. ಇನ್ನು 13ನೇದಾಗಿ ಲೌಕಿಕ ಆಸೆ ಇದ್ದಾಗ ಅತೃಪ್ತ ತಪ್ಪಿದ್ದಲ್ಲ. ಇಲ್ಲದನ್ನು ಬಯಸಿ ಎಂದು ಸುಖ ಸಿಗೋದಿಲ್ಲ. ತೃಪ್ತಿ ಇರಬೇಕಾದರೆ ಬೇಕು ಬೇಡಗಳ ಪಟ್ಟಿಯನ್ನು ಕಡಿಮೆ ಮಾಡಿಕೊಳ್ಳಬೇಕು. ಇನ್ನು 14ನೇದಾಗಿ ಭಗವಂತನ ಸ್ಮರಣೆಗೆ ಯಾವುದೇ ಕಾಲದ ನಿರ್ಬಂಧವಿಲ್ಲ. ಯಾವಾಗ ಭಗವಂತನ ಸ್ಮರಣೆ ಬಂತೋ ಅದೇ ಪುಣ್ಯಕಾಲ. ಭಗವಂತನ ಸ್ಮರಣೆ ಮನಸ್ಸಿನಲ್ಲಿರೋದೇ ಮಡಿ. ಇನ್ನು ಕೊನೆಯದಾಗಿ ಫಲದ ಬಗ್ಗೆ ಅತಿಯಾದ ಆಸೆ ಇಟ್ಟುಕೊಳ್ಳಬೇಡ. ಅತಿಯಾದ ನಿರೀಕ್ಷೆ ಬೇಡ. ಕರ್ತವ್ಯ ನಿಷ್ಠೆ ಇರಲಿ. ದೇಹಾಭಿಮಾನ ಪರಿವಾರದ ಅಭಿಮಾನವನ್ನು ತೊರೆದು ನಿರ್ಲಿಪ್ತನಾಗಿ ಬದುಕಲು ಕಲಿ. ಮನಸ್ಸನ್ನು ಜ್ಞಾನ ಸ್ವರೂಪನಾದ ಭಗವಂತ ಚೇತಸ್ಸಿನಲ್ಲಿ ನೆಲೆಗೊಳಿಸಿತು. ಹೀಗೆ ಬದುಕಿದಾಗ ನಾವು ಮಾಡುವ ಕರ್ಮವೆಲ್ಲವೂ ಯಜ್ಞವಾಗಿ ಯಜ್ಞನಾಮಕ ಭಗವಂತನನ್ನು ಸೇರುತ್ತದೆ. ಹಾಗೂ ಜ್ಞಾನದ ಬೆಂಕಿಯಲ್ಲಿ ಕರ್ಮದ ಕೊಳೆ ಸುಟ್ಟು ಹೋಗುತ್ತದೆ. ಇವು ಇಷ್ಟು ಶ್ರೀಕೃಷ್ಣನ ಉಪದೇಶಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಲು ಮರೆಯದಿರಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.